ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿಸುತೆಯವರ ಅನುಬಂಧದ ಕಾರಂಜಿ ಎಪಿಸೋಡ್ 2ಗೆ ಸ್ವಾಗತ ಸುಸ್ವಾಗತ. ಅವಳಿಗೆ ವಿಷಯ ಪೂರ್ತಿ ಅರ್ಥವಾಯಿತು. ಸ್ಕೂಟರ್ ಮಾರಿಬಿಡುವ ಉದ್ದೇಶ ವಸಂತ್. ಅದಕ್ಕೆ ಅವಳಿಗೆ ತಿಳಿದಂಗೆ ಪ್ರಬಲವಾದ ಕಾರಣವಿರಲಿಲ್ಲ. ಡೈನಿಂಗ್ ಹಾಲ್ಗೆ ಬಂದ ವಸಂತ್ ತಾನೇ ತಟ್ಟೆ ಹಾಕಿಕೊಂಡ. ಬೆಳಗಿನ ಶುಭಳ ನಡತೆಯಿಂದ ಅವನಿಗೆ ಮೈ ಉರಿಯುತ್ತಿತ್ತು. ಮೌನವಾಗಿ ಬಂದು ತಟ್ಟೆಗೆ ಅನ್ನ ಬಡಿಸಿದಳು. ಸಿಟ್ಟನ್ನು ಬಹಳ ಹೊತ್ತು ಅದುಮಿಡಲಾರದೆ ಹೋದ. ಯಾರಿಗೆ ಹೊಟ್ಟೆಯುರಿ, ಯಾರಿಗೆ ಅಲ್ಸರ್. ಬೆಳಗ್ಗೆ ತಿಂದ ಸಕ್ಕರೆ ಇಡ್ಲಿ ಈಗಲೂ ಬಾಯಿಗೆ ಬಂದಂತಾಗುತ್ತಿತ್ತು. ಬೆಳಗ್ಗೆ ಸಿಹಿ ಅವನಿಗೆ ಸೇರದು. ಮತ್ತೆ ಯಾರಿಗೆ, ನಿಮಗೆ ಇರಬಹುದು, ಸಹಜ ಎನ್ನುವಂತೆ ಹೇಳಿದಳು. ದಿಗ್ಭ್ರಾಂತನಾದ ವಸಂತ್, ಮೈ ಗಾಡ್, ಇಲ್ಲದ ಕಾಯಿಲೆನ ಗಂಡನಿಗೆ ಆರೋಪಿಸುವುದೇ, ಅದು ಸ್ವಂತ ಹೆಂಡತಿ? ಅಯೋಮಯವಾದದಿಂದ ನುಡಿದ. ಆ ವಿಷಯ ಆಮೇಲೆ ಕಾಮೆಂಟ್ಸ್. ಈಗ ಊಟ ಮಾಡಿ. ಅಡಿಗೆ ಪಾತ್ರೆಗಳನ್ನು ಮುಂದೆಯೇ ಇಟ್ಟು ಸರಿದು ಹೋದಳು. ಸ್ಕೂಟರ್ ಬಳಿ ಬಂದು ನಿಂತಳು. ಮದುವೆ ನಂತರದ ದಿನಗಳಲ್ಲಿ ಅವರ ಓಡಾಟಕ್ಕೆ ಅದು ಸಂಗಾತಿಯಾಗಿತ್ತು. ಒಂದು ರೀತಿಯ ಭಾವನಾತ್ಮಕ ಸಂಬಂಧ. ಕೋಣೆಗೆ ಬಂದವಳು ಮಂಕಾಗಿ ಕೂತುಬಿಟ್ಟಳು. ಸಂಬಂಧಿಗಳು ವ್ಯಾಪಾರಿಕವಾದಾಗ ಹೇಗೆ ಜಾಳಾಗಬಹುದೆಂದು ಯೋಚಿಸತೊಡಗಳು. ರೂಮಿಗೆ ಬಂದ ವಸಂತ್ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ. ಯಾವುದರಲ್ಲೂ ಶಿಸ್ತಿಲ್ಲ. ಟೇಬಲ್ ಮೇಲೆ ಒಂದಿಂಚು ಧೂಳು. ಸದಾ ಮನೆಯಲ್ಲಿದ್ದು ಮಾಡೋದೇನು? ಈ ತರಹ ಸಾಗಿತ್ತು ಅವನ ಮಾತುಕತೆಗಳು. ಏನಾಗಿದೆ ನಿಮಗೆ? ಈ ತರಹ ಕಿರಿಕಿರಿಯಿಂದ ತುಂಬ ಕಳ್ಕೋಬೇಕಾಗುತ್ತದೆ. ಹೆಣ್ಣಿನ ಹೃದಯದಲ್ಲಿ ಕಿಂಚಿತ್ತು ಗೌರವ ಅಭಿಮಾನಗಳನ್ನು ಕಳೆದುಕೊಂಡರೂ ಮತ್ತೆ ಸಂಪಾದಿಸೋಕ್ಕೆ ಈ ಜನ್ಮದಲ್ಲಿ ಸಾಕಾಗೋಲ್ಲ. ಬಿ ಫ್ರ್ಯಾಂಕ್, ನಿಮಗೇನಾಗಿದೆ? ಉದ್ವಿಗ್ನದಿಂದ ಅವಳ ಸ್ವರವೇರಿದರೂ ಮರುಕ್ಷಣ ಮಾಮೂಲಾಗೇ ತಂದುಕೊಂಡಳು. ಡ್ಯಾಮೆಟ್, ದಿಂಬೆನೆತ್ತಿ ಎಸೆದು ಮಲಗಿದ. ಮದುವೆಯ ನಂತರದ ಈ 2 ರಾತ್ರಿಗಳು ತೀರ ಭಯಂಕರವೆನಿಸಿತು ಅವಳಿಗೆ. ಸ್ಕೂಟರ್ ಮೂರು ದಿನಕ್ಕೂ ರಿಪೇರಿ, ಪೆಟ್ರೋಲ್ ಕನೆಕ್ಷನ್ ಕಡಿಮೆ. ಈ ಬೆಲೆಯಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಓಡಾಡೋದೇ ಕಷ್ಟ. ಇಂಥ ಸಾಕಷ್ಟು ಮಾತುಗಳನ್ನು ಬಂದು ಹೋಗಿದ್ದವು ತಿಂಗಳಿನಿಂದ. ಅವೆಲ್ಲ ಮಾಮೂಲಿ ಮಾತುಗಳೆನಿಸಿದವು. ಇದಕ್ಕೆ ಇರುವ ವಿಶೇಷಾರ್ಥಗಳು ಅರಿವು ಹಿಂದೆ ಆಗಿತ್ತು. ವಸಂತ್ಗೆ ಹೊಸ ಸ್ಕೂಟರ್ ಅಗತ್ಯವಿತ್ತು. ಆದರೆ ಅದನ್ನು ಪಡೆದುಕೊಳ್ಳಲು ಆರಿಸಿಕೊಂಡ ದಾರಿ ತೀರಾ ಕೆಟ್ಟದೆನಿಸಿತು ಅವಳಿಗೆ. ಜಿಂದಾಲ್ ಫ್ಯಾಕ್ಟರಿ ಅಕೌಂಟೆಂಟ್ ಸೆಕ್ಷನಲ್ಲಿ ಉದ್ಯೋಗಿಯಾಗಿದ್ದ ದಕ್ಷಿಣಮೂರ್ತಿಗಳು ರಿಟೈರ್ಡ್ ಆಗಿ ಇನ್ನು 14 ತಿಂಗಳು ಇತ್ತು. ಸರಳತನ, ಧಾರಾಳ ಮನಸ್ಸು. ಅವರು ನೆಮ್ಮದಿಯಾಗಿರಲು ಇಷ್ಟು ಸಾಕಾಗಿತ್ತು. ಅವರ 2ನೇ ಸಂತಾನ ಶುಭ. ನರಹರಿ ಮನೆಗೆ ಬಂದಾಗ 2:20. ಬಾಗಿಲು ತೆಗೆದಿತ್ತು. ಸುಕನ್ಯಾ ತಾಯಿಯ ಹಣೆಯ ಮೇಲಿನ ಬೆವರಿನ ಬಿಂದುಗಳನ್ನು ನೋಡಿ ಆತಂಕಗೊಂಡ. ಯಾಕಮ್ಮ ಒಂಥರ ಇದ್ದಿ? ತುಂಬ ಆಯಾಸ ಬೇಡ ಅಂತ ಡಾಕ್ಟರ್ ಹೇಳಿಲ್ವ ನಿನಗೆ? ವರ್ಣದೊಳಗೆ ಬಂದು ಶೂ ಬಿಚ್ಚುತ್ತಾ ಪಕ್ಕಕ್ಕೆ ಸರಿಸಿದವನು ಆಕೆಯ ಒದ್ದೆಯಾದ ಕೈಗಳು, ಸೀರೆ ನೆರಗುಗಳನ್ನು, ಸೊಂಟವನ್ನು ನೋಡಿದವನು ಖಿನ್ನನಾದ. ಅಂತೂ ನೀನು ನೀರು ಸೇದೋದಕ್ಕೆ ಹೋಗಿದ್ದೆ? ಏನಿಲ್ಲ, ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡು. ಗದರಿಸಿದವರು ಅಡಿಗೆ ಮನೆಗೆ ಹೋದರು. ಇನ್ನು ಅವರಿಗೆ ಹೇಳಿ ರಾಧಾಂತ ಮಾಡಿಬಿಡ್ತಾನೆ. ಗುಣಗುತ್ತಲೇ ತಟ್ಟೆ ಹಾಕಿದರು. ಕೆಟ್ಟದಾಗಿ ಪಂಚೆ ಸುತ್ತಿಕೊಂಡು ಬಂದ ನರಹರಿ ಅದನ್ನು ಮೊಣಕಾಲವರೆಗೆ ಎತ್ತಿ ಕಟ್ಟುತ್ತಾ ಒದ್ದೆ ಕೈ ಟವಲಿಗೆ ಒತ್ತುತ್ತಾ ಬಂದು ಕೂತ. ಅಮ್ಮ, ನಳಿನಿಯಲ್ಲಿ? ತಟ್ಟೆಯನ್ನು ಇನ್ನಷ್ಟು ಮುಂದೆ ಕೆಳೆದುಕೊಳ್ಳುತ್ತಾ ಕೇಳಿದ. ಉಪ್ಪಿನಕಾಯಿ ಬಡಿಸುತ್ತಾ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಎಂದರು. ಅವನಿಗೆ ಅನುಮಾನ. ಯಾವ ಫ್ರೆಂಡ್? ಕುತೂಹಲ ಇಣುಕಿತು ಅವನ ಸ್ವರದಲ್ಲಿ. ನನಗೇನು ಗೊತ್ತು ಹೆಸರು? ತೀರಾ ಹತ್ತಿರದ ಗೆಳತಿಯ ಮನೆಗೆ ಹೋಗಿದ್ದಾಳೇನೋ. ಅನ್ನ ಉಳಿ ಬಡಿಸಿ ಅಲ್ಲೇ ಕೂತರು. ತುಪ್ಪ ಬಡಿಸಲಿಲ್ಲ. ಮತ್ತೆ ಎದ್ದು ಹೋದರು. ಉತ್ಸಾಹದಿಂದ ತನ್ನ ಆಫೀಸಿನಲ್ಲಿ ನಡೆದ ತಮಾಷೆಯ ಘಟನೆಗಳನ್ನು ಹೇಳುತ್ತಾ ಊಟ ಮಾಡಿದ. ಮತ್ತೆ ನಳಿನ ಸುದ್ದಿ ಎತ್ತಲಿಲ್ಲ. ಮತ್ತೊಂದು ಮಾತು ಹೇಳಲಿಲ್ಲ ಸುಕನ್ಯಾ. ನರಹರಿಯೇ ತಟ್ಟೆ ತೊಳೆದಿಟ್ಟು ಬಚ್ಚಲು ಮನೆಗೆ ಬಂದ. ಬಾಯ್ಲರ್ನಿಂದ ಹಿಡಿದು ತೊಟ್ಟಿಯವರೆಗೂ ನೀರು ತುಂಬಲಾಗಿತ್ತು. ಅಂದರೆ ಎಲ್ಲ ಅಮ್ಮನೇ ಸೇದಿರಬೇಕು. ಅವನದೇ ಒಂದು ಕ್ಷಣ ನಿಂತಂತಾಯಿತು. ಹಾರ್ಟ್ ತುಂಬ ವೀಕ್ ಆಗಿದೆ, ಹುಷಾರಾಗಿ ನೋಡ್ಕೊಳ್ಳಿ ಡಾಕ್ಟರ್ ಹೇಳಿದರು. 2 ದಿನದಿಂದ ಆ ಏರಿಯಾದಲ್ಲಿ ನೀರು ಬಂದಿರಲಿಲ್ಲ. ಬೆಳಗ್ಗೆ ಸ್ನಾನದ ವೇಳೆಯಲ್ಲಿ ಗಲಾಟೆ ಮೌಳಿ ನನಗೆ ಕಾಲೇಜ್ಗೆ ಒತ್ತಾಯಿತು ಅಂತ 4 ಬಿಂದಿಗೆ ನೀರು ಸೇದಿ ಹೋದರೆ ಉಷಾ 2 ಬಿಂದಿಗೆ ಸೇದುವ ವೇಳೆಗೆ ಸುಸ್ತು. ಕಡೆಗೆ ದಕ್ಷಿಣಮೂರ್ತಿಗಳೇ ಕೂಡ ಹಿಡಿದು ಹೊರಟಾಗ ಕಿತ್ತುಕೊಂಡಿದ್ದ. ನಾನು ಸೇದಿ ಹಾಕ್ತೀನಿ ನಡಿಯಣ್ಣ ಎಂದ. ಆದರೂ ಅದು ಸಮಸ್ಯೆಯಾಗಿಯೇ ಪರಿಣಮಿಸಿತು. ಅದಕ್ಕೆ ಸೇದಿ ಹಾಕಿದರೆಂದುಕೊಂಡ. ಪತ್ರಿಕೆ ತಿರುವುತ್ತಿದ್ದ ತಾಯಿಯ ಬಳಿಯಲ್ಲಿ ಬಂದು ಕೂತ. ಅಮ್ಮ, ನೀರು ಸೇದಿ ತುಂಬಿದ್ದು ಯಾರು? ಆಕೆ ಮತ್ತೆರಡು ಪುಟ ತಿರುವಿದರು. 1-2 ಬಿಂದಿಗೆ ನಾನು ಸೇದಿಕೊಂಡೆ. ಸಂಜೆ ಎಲ್ಲ ದಣಿದು ಬರ್ತಾರೆ. ನೀರು ಇಲ್ದಿದ್ರೆ ಹೇಗೆ? ಅದನ್ನು ನಿಮ್ಮಣ್ಣನಿಗೆ ಹೇಳಿ ಪಂಚಾಯಿತಿ ಮಾಡಬೇಡ ಎಂದರು. ಮತ್ತಷ್ಟು ಸರಿಯಾಗಿ ಕೂತು. ಅಮ್ಮ, ನಿನ್ನ ಉದ್ದೇಶ ಏನು? ಸ್ವಲ್ಪ ಸ್ವರಾನು ಗಟ್ಟಿ ಮಾಡಿದ. ನಿನ್ನ ತಲೆ. ಆಕೆ ಹೇಳಲು ಹೋದರು. ಕೈ ಹಿಡಿದು ಕೂಡಿಸಿದ. ನೀನು ಮಾಡ್ತಾ ಇರೋದು ತಪ್ಪು ಅನಿಸಲ್ವಾ? ನಮ್ಮಗಳ ಕೆಲಸಕ್ಕಾದರೂ ಸರ್ಕಾರ 8 ಗಂಟೆ ಅಂತ ಫಿಕ್ಸ್ ಮಾಡಿದೆ. ನಿನ್ನ ದುಡಿಮೆ
ಲೈಫ್ ಪೂರ ಶುರು ಮಾಡಿದ. ಅಂತೂ ನಾನು ನಿನ್ನ ಪಾಠ ಕೇಳಬೇಕೇ? ನಳಿನಿ ಮನೆಯಲ್ಲಿ ಇರಬೇಕಿತ್ತು. ಈಗ ಅದೆಲ್ಲ ಬೇಡ. ನಾನು ನೀರು ಸೇದಬಾರದಿತ್ತು, ಅಷ್ಟೇ ತಾನೇ? ಮಗನಿಂದ ತಪ್ಪಿಸಿಕೊಳ್ಳುವುದು ನೋಡಿದರು. ಇಂದು ಅವನ ಪೆಟ್ಟಿಗೆ ಒಪ್ಪಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅಂಗೆಯನ್ನು ಮುಂದಕ್ಕೆ ನೀಡಿದ. ಆಣೆ ಮಾಡಿ ಹೇಳಬೇಕು, ಪ್ರತಿ ಸಲನೂ ಸೇದಲ ಅಂತಿ, ಮತ್ತೆ ಅದೇ ಪಾಠ ಮಾಡ್ತಿ. ಹಠ ಹಿಡಿದ. ಆಕೆಯ ಮುಖ ಗಂಭೀರವಾಯಿತು. ಆಣೆ ಪ್ರಮಾಣಗಳ ಈಗಿನ ಸಾಮಾಜಿಕ ಬದುಕಿನಲ್ಲಿ ಅರ್ಥ ಕಳೆದುಕೊಂಡಿದ್ದರೂ ಕೆಲವರ ಬದುಕಿನಲ್ಲಿ ತೀರಾ ಅನರ್ಥವಾಗಿ ಪರಿಣಮಿಸುತ್ತದೆ ಎಂದು ಅವಳಿಗೆ ಗೊತ್ತು. ನರಹರಿಯ ಕೈಯನ್ನು ಪಕ್ಕಕ್ಕೆ ಸರಿಸಿದರು. ಇಷ್ಟು ಸಣ್ಣ ವಿಷಯಕ್ಕೆ ಆಣೆ ಪ್ರಮಾಣ ಭಾಷೆ ಯಾಕೆ? ನಿಮ್ಮ ತಾತ ಮಾಡಿದ ಆಣೆಯಿಂದ ಅಜ್ಜಿ ಬದುಕಿರೋವರೆಗೂ ಕಣ್ಣೀರು ಸುರಿಸಿದರು. ಕಾಲೈ ತಸ್ಮೈ ನಮಃ. ಅದೇ ಚೆನ್ನ. ಸಂಜೆ ಬರೋ ವೇಳೆಗೆ ಮನೆಯಲ್ಲಿ ನೀರಿಲ್ಲದಿದ್ದರೆ ಮುಜುಗರವಾಗುತ್ತೆ. ಬಂದ ಕೂಡಲೇ ಹೇಳೋಕೆ ಮನಸ್ಸು ಬರೋಲ್ಲ. ಅದೇ 4 ಕೊಡ ಸೇದಿ ಹಾಕದೆ ಹೇಗೋ ನಲ್ಲಿಯಲ್ಲಿ ನೀರು ಬಂದೇ ಬರುತ್ತೆ. ಸೇದೋ ಕೆಲಸ ಯಾಕೆ ಇರುತ್ತೆ ಬಿಡು. ಬಹಳ ಪ್ರಯಾಸದಿಂದಲೇ ಅವನನ್ನು ಸಮಾಧಾನಪಡಿಸಿದರು. ಅದು ಇದು ಮಾತನಾಡುತ್ತಲೇ ಸೋಫಾ ಮೇಲೆ ಉರುಳಿಕೊಂಡು ಪೇಪರ್ ಕೈಗೆತ್ತಿಕೊಂಡ. 4 ದಿನದ ಹಿಂದೆ ಇವನು ಆಫೀಸ್ಗೆ ಹೊರಟಾಗ ನಳಿನಿ ಸಿದ್ಧವಾಗಿ ಬಂದಳು. ನನ್ನ ಫ್ರೆಂಡ್ ಸುಷ್ಮಾ ಮನೆಗೆ ಬಿಡಿ, ಸಂಜೆ ಬರೋವಾಗ ಪಿಕಪ್ ಮಾಡಿಕೊಂಡು ಬಂದರಾಯಿತು ಎಂದಾಗ ಸ್ಕೂಟರ್ ಅದುಮಿದ ಕೀಯನ್ನು ಹಿಂದಕ್ಕೆ ತೆಗೆದು ಒಳಗೆ ಬಂದವನು ರೂಮಿಗೆ ಹೋಗಿದ್ದ. 2 ವರ್ಷ ಮದುವೆಯಾಗುವ ಇರಾದೆ ಇರಲಿಲ್ಲ. ಆದರೆ ಶುಭ ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ಸುಕನ್ಯಾ ಪೂರ್ತಿ ಮನೆಯನ್ನು ನಿಭಾಯಿಸಲಾರದೆ ಹೋಗಿದ್ದರು. 2 ಸಲ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಕೂಡ ಆಗಿದ್ದರು. ಆಗ ದರ್ಶನಮೂರ್ತಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅರೆ, ನಿನ್ನ ಮದುವೆ ಮಾಡಿ ಮುಗಿಸಬೇಕಂತ ಇದ್ದೀನಿ, ನಿನ್ನ ಅಭಿಪ್ರಾಯವೇನು? ಕ್ಷಣ ಬೆಚ್ಚಿದ. 2 ವರ್ಷ ನನಗೆ ಆ ಯೋಚನೆಯೇ ಇರಲಿಲ್ಲ. ದಿಢೀರ್ ನಿರ್ಧಾರಕ್ಕೆ ಕಾರಣ ಎಂದ. ಅವನ ಮುಖದ ಮೇಲಿನ ಭಾವನೆಗಳನ್ನು ಗುರುತಿಸಿಯೇ ಸದ್ಯಕ್ಕೆ ಮದುವೆಯಾಗುವ ಇಚ್ಛೆ ಅವನಿಗಿಲ್ಲವೆಂದು ಅರಿತರು. ಇರೋ ವಿಷಯ ವಿವರಿಸಿದರು. ಸದ್ಯಕ್ಕೆ ಮನೆಗೆ ಒಂದು ಹೆಣ್ಣು ಬೇಕು. ಶುಭ ಹೋದ್ಮೇಲೆ ನಿಮ್ಮಮ್ಮನ ಕೈಯಲ್ಲಿ ಎಲ್ಲ ಆಗುವುದಿಲ್ಲ. ಈ ವಿಷಯದಲ್ಲಿ ಬಲವಂತ ಸಲ್ಲದು. ಯಾವುದಾದ್ರೂ ಹುಡುಗಿ ನಿನ್ನ ಮನಸ್ಸಿನಿಲ್ಲದರೆ ಹೇಳು ಎಂದರು. ಇಲ್ಲಿ ರಾಜಿ ಸೂತ್ರ ಬೇಡವೆಂದು ಮಗನಿಗೆ ಒತ್ತಿ ಹೇಳಿದರು. ನರಹರಿ ನಕ್ಕು ಬಿಟ್ಟ. ಇಲ್ಲಣ್ಣ, ನನಗೆ ಮದುವೆಗೆ ಮುನ್ನಿನ ಪ್ರೀತಿ ಪ್ರೇಮ ಇಷ್ಟವಿಲ್ಲ. ನಾನು ಅರೇಂಜ್ ಮ್ಯಾರೇಜಿನಲ್ಲೇ ನಂಬಿಕೆ ಇಟ್ಟಿರೋದು. ನೀವು ಹೇಗೆ ಹೇಳಿದರೆ ಹಾಗೆ ನಿರ್ಧಾರವನ್ನು ನಿಮಗೆ ಬಿಟ್ಟಿದ್ದೇನೆ. ಅಭಿಮಾನದಿಂದ ನೋಡಿದರು ದಕ್ಷಿಣಮೂರ್ತಿಗಳು. ಆದರೆ ಅವನು ಒಪ್ಪಿದ ಹೆಣ್ಣನ್ನು ತರುವ ಅವರ ನಿರ್ಧಾರ ಮಾತ್ರ ಅಚಲವಾಯಿತು. ತೀರಾ ಆ ಮನೆಯವರಿಗೆ ಆಪ್ತರಾಗಿದ್ದರು ಮೃತ್ಯುಂಜಯನವರ ಮಗಳು ನಳಿನಿಯರನ್ನು ಮಗನಿಗೆ ತಂದುಕೊಂಡರು. ಹೆಣ್ಣಿನ ಕಡೆಯವರಿಗಿಂತ ಹೆಚ್ಚು ಹಣ ಖರ್ಚಾದದ್ದು ಇವರದೇ. ವಿಪರೀತ ಬಂಧು ಬಳಗ, ಆಡಂಬರವಿಲ್ಲದಿದ್ದರೂ ಅಚ್ಚುಕಟ್ಟಾದ ಊಟ ಉಪಚಾರ, ಉಡುಗೊರೆ, ಒಂದಿಷ್ಟು ಸಾಲ ಹೊರೆಯಾಯಿತು. ಇದೆಲ್ಲ ಅವನ ಮದುವೆಯ ಕತೆ. ಅಂದು ಕೈ ಹಿಡಿದ ನಳಿನಿ ರಮಿಸುತ್ತಾ ಹೇಳಿದ್ದು, ಈಗ ಬೇಡ, ಸಂಜೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ತಾವರೆಯಂಥ ಮುಖ ಗಡಿಗೆ ಗಾತ್ರವಾಗುವುದು ತಡೆಯಲು ಅವನಿಂದ ಆಗಲಿಲ್ಲ. ಮೌನ ವಹಿಸಿದ. ಆದರೆ ಆ ದಿನವೇ ಅವಳನ್ನು ಲಂಚ್ ಬ್ರೇಕ್ನಲ್ಲಿ ಬ್ಯಾಂಕ್ ಕಾರ್ನರ್ನಲ್ಲಿ ನೋಡಿದ. ಇವನು ಪ್ರಸ್ತಾಪಿಸಿರಲಿಲ್ಲ. ಅವಳು ಹೇಳುವ ಗೋಜಿಗೆ ಹೋಗಿರಲಿಲ್ಲ. ಇಂದು ಕೂಡ ಮನೆಯಲ್ಲಿ ನಳಿಲೆ ಇಲ್ಲಿದ್ದುದು ಬೇಸರಕ್ಕೆ ಕಾರಣವಾಯಿತು. ಅರೆ ಕಣ್ಮುಚ್ಚಿ ಮಲಗಿದ ಮೌಳಿ ಬಂದಾಗ ನರಹರಿ, ಅಮ್ಮ ಇದೇನು ಅಣ್ಣ ಬಂದುಬಿಟ್ಟಿದ್ದಾನೆ ಎನ್ನುತ್ತಲೇ ಸರಸರನೆ ತನ್ನ ಕೋಣೆಗೆ ಹೋದವನು ಬಟ್ಟೆ ಬದಲಾಯಿಸಿ ಬಂದ. ಮನೆಯಲ್ಲಿ ನೀರು ಇಲ್ಲಿದ್ದು ನೆನಪಾಯಿತು. ಅದಕ್ಕೆ ಬೇಗ ಬಂದೆ. ಕೊಡ ಹಿಡಿದು ಗಿತ್ತಲಿಗೆ ಹೋದಾಗ ಸುಕನ್ಯಾ ತಡೆದಳು. ನರಹರಿ ಸೇದಿ ಹಾಕಿದ್ದಾನೆ, ನೀನು ಕೈಕಾಲು ಮುಖ ತೊಳ್ಕೊಂಡು ಬಾ, ಮೆಲ್ಲಗೆ ಹೇಳಿದರು. ಮಲಗಿದ್ದ ಮಗನಿಗೆ ಕೇಳಿಸಬಾರದೆಂದು ಅವರ ಉದ್ದೇಶ. ಆದರೂ ಅವನ ಕಿವಿ ತಲುಪಿತು. ಗುಡ್, ನನಗಂತೂ ಸೇದೋದು ತಪ್ಪಿತು ಅಂದವನು ನಾಲಿಗೆ ಕಚ್ಚಿಕೊಂಡು ಒಂಥರ ಮುಖ ಮಾಡಿಕೊಂಡು ಸುಕನ್ಯಾ ಒಳಗೆ ಬಂದ. ಅಮ್ಮ, ನಾನು ಅಂದಿದ್ದು ತಪ್ಪಾಯಿತು ಎಂದ. ಆ ಮಾತುಗಳನ್ನು ನರಹರಿ ಕಿವಿ ತಲುಪುತ್ತಿದೆ ಎಂದು ಅವನಿಗೆ ಗೊತ್ತು. ನಿನ್ನ ಮಾತುಗಳಿಗೆ ತಪ್ಪೋ ಸರಿ ಹುಡುಕೊಂಡು ಕೂತರೆ ಹಾಗೆ ಹೋಯಿತು. ತಗೋ ಕಾಫಿ ಲೋಟ ಅವನ ಕೈಗಿತ್ತು. ಇನ್ನೊಂದು ಲೋಟ ನರಹರಿಗೆ ಹಿಡಿದು ಬಂದರು. ಯಥಾಸ್ಥಿತಿಯಲ್ಲಿ ಮಲಗಿದ್ದ ನರಹರಿ. ಅವನೇನು ಮನೆಗೆ ರೊಮ್ಯಾನ್ಸ್ ಮೂಡ್ನಲ್ಲಿ ಬಂದಿರಲಿಲ್ಲ. ರೆಡ್ ಹ್ಯಾಂಡಾಗಿ ಅಪರಾಧಿಯನ್ನು ಹಿಡಿಯುವುದು ಮಾತ್ರವಲ್ಲ, ಇದು ಒಳ್ಳೆಯ ಲಕ್ಷಣವೆಲ್ಲವೆಂದು ತಿಳಿಸಿ ಹೇಳುವ ಅಗತ್ಯ ಅವನಿಗಿತ್ತು. ಇದೇನು ರಜೆ ಹಾಕಿ ಬಂದು ಬಿಟ್ಟಿದ್ದೀಯಾ? ಮೌಳಿ ಮೆಲ್ಲಗೆ ಅವನ ಅಂಗಾಲು ಕರೆದ. ತಟ್ಟನೆ ಎದ್ದು ಕೂತ ನರಹರಿ ರೇಗಿದ. ನಿಂಗೆ ವಯಸ್ಸಾಗ್ತಾ ತಟ್ಟನೆ ಕೈಯಿಂದ ಅಣ್ಣನ ಬಾಯಿ ಮುಚ್ಚಿದ. ಮುಂದೇನು ಹೇಳಬೇಡ, ನನಗೆಷ್ಟು ವಯಸ್ಸಾದರೂ ನಿಂಗೆ ತಮ್ಮನೇ ತಾನೇ, ಮನೆಯ ಯುವರಾಜ ಪಟ್ಟ ನಂದೇ ತಾನೇ, ಚುಡಾಯಿಸಿದ. ಸಿಕ್ಕಿದೆಲ್ಲ ಹರಟಿದ. ಆದರೆ ಮಧ್ಯೆ ಮಗನ ನೋಟ ಬಾಗಿಲತ್ತ ಹೋಯ್ದುಡುವುದನ್ನು ಸುಕನ್ಯಾ ಗಮನಿಸಿದರು. ನೀನು ಮಧ್ಯಾಹ್ನವೇ ಬರ್ತೀಯಾ ಅನ್ನೋದು ನಳಿನಿಗೆ ಹೇಳಬೇಕಿತ್ತು. ಏನಾದರೂ ಪ್ರೋಗ್ರಾಮ್ ಹಾಕ್ಕೊಂಡು ಬಂದಿದ್ಯಾ? ಮಗನನ್ನು ಕೇಳಿದರು. 2 ಕೈಗಳನ್ನು ಜೋಡಿಸಿದ. ನಥಿಂಗ್, ಬೇಜಾರಾಗಿ ಬಿಟ್ಟಿದೆ. ಮಾತೆಲ್ಲ ಮುಗಿದು ಹೋಯಿತು ಅನ್ನಿಸಿಬಿಟ್ಟಿದೆ. ನನ್ನ ಮದುವೆ ಆಗಿ ಬರೀ 45 ದಿನ ಮಾತ್ರ ಆಗಿದೆ. ಹೇಳಲು ಉಪಕ್ರಮಿಸಿದಾಗ ಆಕೆ ಎದ್ದು ಹೋದರು. ಈಗಿನ ಕಾಲದ ಹುಡುಗರಿಗೆ ಹೇಳಲು ಸಂಕೋಚವಿಲ್ಲದಿದ್ದರೂ ಹಿರಿಯರು ಕೇಳಲು ಹಿಂಜರಿಯುವುದು
ಎದ್ದು ಹೋಗಬೇಕು ಅಮ್ಮ. ಎದ್ದು ಹೋದರು. ನಗೆ ಆರಿಸಿದ ಮೌಳಿ. ಅವನ ತಲೆಯ ಮೇಲೊಂದು ಮೊಟಕಿದ. ಹೇಗೆ ನಡೀತಾ ಇದೆ ನಿನ್ನ ಓದು? ನಿಗದಿಯಾದ ವರ್ಷಗಳಲ್ಲೇ ಮುಗಿಯಬೇಕು. ಅದಕ್ಕೆ ಮತ್ತೆರಡು ವರ್ಷ ಸೇರಿಸಬೇಡ, ಬುದ್ಧಿ ಹೇಳಿದ. ಜಗತ್ತಿನ ಭಾರವನ್ನೆಲ್ಲ ಹೊತ್ತು ಸೋತಂತೆ ಮುಖ ಮಾಡಿದ ಮೌಳಿ. ಟೆರಿಬಲ್, ತೀರಾ ಭಯಂಕರವೆನಿಸಿದೆ ವ್ಯಾಸಂಗ. ಅಂದು ಗಲಾಟೆ ಮಾಡಿ ಡೊನೇಷನ್ ಕೊಟ್ಟು ಬೀಗೆ ಹೋಗೋ ಬದಲು ಒಂದು ಚಿಲ್ಲರೆ ಅಂಗಡಿ, ಕಾಸ್ಮೆಟಿಕ್ ಶಾಪ್ ಕಡೆಗೆ ಪಾನ್ ಬಿಡ ಅಂಗಡಿ ಹಾಕಿಕೊಂಡಿದ್ರೂ ಅಷ್ಟಿಷ್ಟು ಸಂಪಾದನೆ ಆಗಿ ಭವಿಷ್ಯ ನಿಶ್ಚಿಂತೆ ಎನಿಸುತ್ತಿತ್ತು. ಈಗ ಅವನ ಮುಖದಲ್ಲಿ ತೀರಾ ಮಂಕು ಕವಿದುಕೊಂಡಿತು. ನೋಟ ನೆಲದತ್ತ ಹರಿಯಿತು. ಅಚ್ಚರಿಯಿಂದ ತಮ್ಮನತ್ತ ನೋಡಿದ. ಏಯ್, ಏನಾಗಿದೆ ನಿನಗೆ? ನಾವೆಲ್ಲ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೀವಿ. ಇಂಥ ಭಾವನೆಗಳನ್ನು ಹೇಗೆ ಬೆಳೆಸಿಕೊಂಡೆ? ರೇಗಿದ. ಕೆನ್ನೆಗೆ 2 ಬಿಗೆಯುವಷ್ಟು ಸಿಟ್ಟಾಗಿತ್ತು ನರಹರಿಗೆ. ನಾನೊಬ್ಬ ಸ್ಟುಪಿಡ್, ಬೈದುಕೊಂಡ ಮೌಳಿ. ಸರ್ಟನ್ಲಿ ಯು ಆರ್ ಸ್ಟುಪಿಡ್. ಈ ತರಹ ಮಾತುಗಳನ್ನು ಯಾರ ಮುಂದೆ ಆಡಬೇಡ. ನಿನ್ನ ಅಟೆನ್ಷನ್ ಪೂರ್ತಿ ಓದ ಕಡೆ ಇರಬೇಕು, ದುಡಿಮೆ ಕಡೆಯಲ್ಲ. ನಿನಗೆ ಪಾಕೆಟ್ ಮನಿ ಸಾಲಿದ್ದರೆ ನಾನು ಕೊಡ್ತೀನಿ. ತಮ್ಮನ ಭುಜ ತಟ್ಟಿದ. ಮೌಳಿಯ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಂಡಿತು. ಅದು ಒರಚೆಲ್ಲದೆ ಮುಂದೆ ಎದ್ದು ಹೋಗಿಬಿಟ್ಟ. ಇವನು ಯಾಕೆ ಹೀಗೆ ಯೋಚಿಸಿದ ಎಂದು ನರಹರಿಗೆ ಅರ್ಥವಾಗಲಿಲ್ಲ. ತೀರಾ ಮೌಳಿ ಓದಿನಲ್ಲಿ ಅಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲದಿದ್ದರೂ ತೀರಾ ನಾರ್ಮಲ್ ಏನೂ ಆಗಿರಲಿಲ್ಲ. ಇಂಜಿನಿಯರಿಂಗ್ ಮಾಡುವುದು ಅವನಿಗೆ ಕಷ್ಟವಲ್ಲ ಎನ್ನುವುದು ಇವನ ಅಭಿಪ್ರಾಯ. ನಳಿನಿ ಮನೆಗೆ ಬಂದಾಗ 4:15 ಆಗಿತ್ತು. ಇವನನ್ನು ನೋಡಿದ ಕೂಡಲೇ ಮೊದಲು ಗಾಬರಿಯಾದರೂ ಬಲವಂತವಾಗಿ ಮುಖದ ಮೇಲೆ ನಗುವನ್ನು ತರಿಸಿಕೊಂಡಳು. ಇವತ್ತು ಬೇಗ ಬಂದುಬಿಟ್ಟಿದ್ದೀರಾ? ಮೋಹಕ ನಗೆಯೇನು ಅವನನ್ನು ಉಚ್ಚೆಬ್ಬಿಸಲಿಲ್ಲ. 5:15 ನೋಡೋ ಬದಲು 1 ಗಂಟೆ ಮೊದಲೇ ನೋಡಿದ್ದೀಯಾ ಅಷ್ಟೇ ಎಂದ. ಅವನ ಸ್ವರ ತೀರ ಕಟುವಾಗಿತ್ತು. ಅವಸರದಿಂದ ರೂಮಿಗೆ ಹೋದಳು. ಎಷ್ಟೇ ಸಂತೈಸಿಕೊಂಡರೂ ಅವಳದೆ ದವಗೊಟ್ಟುತ್ತಿತ್ತು. ತೀರಾ ಕಿವಿಗೆ ಸಮೀಪದಲ್ಲೇ ಎನ್ನುವಂತೆ ಹಾಲ್ನಲ್ಲಿ ಇದ್ದವನು ಕೋಣೆಗೆ ಬರಬಹುದೆಂದು ಕಾದಳು. ಅವನೇನು ಬರಲಿಲ್ಲ. ಅವಳೇ ಬಟ್ಟೆ ಬದಲಾಯಿಸಿಕೊಂಡು ಬಂದಳು. ನನ್ನ ಮೇಲೆ ಕೋಪನಾ? ಅವನ ಪಕ್ಕದಲ್ಲಿ ಕೂತಳು. ಸ್ವಲ್ಪ ಜರುಗಿ ಕೂತ್ಕೋ. ಕರೆಂಟ್ ಪಾಸಾಗಿ ತಣ್ಣಗಾಗಿ ಬಿಡ್ತೀನಿ ಅನ್ನೋ ಭ್ರಮೆಯಲ್ಲಿರಬೇಡ. ಅವೆಲ್ಲ ಹಿಂದಕ್ಕೆ ಹೋಯಿತು. ಸ್ವಲ್ಪ ನೀರಸವಾಗಿಯೇ ನುಡಿದ. ಈಚೆಗೆ ಬಂದು ಅಂತ ಸಂಕೋಚ ಮಾಯವಾಗಿತ್ತು. ಪುರುಷ ಸ್ತ್ರೀಯರಲ್ಲಿ ಪ್ರತಿಯೊಂದು ಕ್ಯೂನಲ್ಲಿ ಇಬ್ಬರು ಸಂಖ್ಯೆಯು ಸಾಮಾನ್ಯವಾಗಿಯೇ ಇರುತ್ತಿತ್ತು. ಕೆಲವು ಬಸ್ಗಳಲ್ಲಿ ಓವರ್ ರಶ್ ಆದಾಗ ಒಬ್ಬರ ಉಸಿರಿನ ಮಧ್ಯೆ ಇನ್ನೊಬ್ಬರು ನರಳಬೇಕಾಗಿತ್ತು. ನಿಮಗೆ ಕೋಪ ಬಂದಿದೆ ಎಂದು ನನಗೆ ಗೊತ್ತು. ವಿವಾಹದ ನಂತರ ದಿನಗಳಲ್ಲಿ ಕೋಪ ಮಾಡಿಕೊಳ್ಳುವ ಅವಕಾಶ ಒದಗಿ ಬಂದಿತ್ತು. ಕೆಲವು ಸಲ ಅಂಥ ಪ್ರಸಂಗಗಳು ಬಂದಾಗ ಮುಖ ಗಂಟು ಹಾಕದೆ ಜಾಣ್ಮೆಯಿಂದ ನಡೆದುಕೊಂಡಿದ್ದ. ಅತ್ತಿಗೆ ಕಾಫಿ ಲೋಟ ತಂದಿಟ್ಟ ಮೌಳಿ. ಕೆನರಾ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟೆಂಟ್ ಇದೆಯಾ? ನನ್ನ ಫ್ರೆಂಡ್ ನಿಮ್ಮನ್ನು ನೋಡಿದೆ ಅಂತ ಹೇಳಿದ. ಸಹಜವಾಗಿ ಹೇಳಿದ. ನಮ್ಮಕ್ಕನಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಎಂದ ಕೂಡಲೇ ಬರ್ತೀನಿ, ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಹೊರಟೇ ಬಿಟ್ಟ. ಕಾಫಿ ಕುಡಿದಿಟ್ಟಳು. ಅವನು ಮಾತನಾಡಲಿಲ್ಲ. ಕಡೆಗೆ ಮಡದಿಯ ಮುಖದ ಶೃಂಗಾರ ಚೇಷ್ಟೆಗಳನ್ನು ನೋಡಲಾರದೆ ಮುಖದ ಮುಂದೆ ಪೇಪರ್ ಹಿಡಿದ. ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡು ಅಷ್ಟೇ ಹೇಳಿದ. ಮದುವೆಯಾಗಿ ಈ ಮನೆಗೆ ಬಂದ ದಿನದಿಂದ ನೋಡುತ್ತಿದ್ದ. ಆರಂಭದ ಬಿಸಿ ಕಡಿಮೆಯಾದ ಮೇಲೆ ಅವನಿಗೆ ಜ್ಞಾನೋದಯವಾದಂತಾಯಿತು. ರಜದ ದಿನವೇ ಕರಾರು ಮಾಡಿದ್ದಳು. ಆ ಮನೆಗೆ ಹೋಗೋಣ. ಅವನಿಗೆ ಇಷ್ಟವಿಲ್ಲದಿದ್ದರೂ ಬೇರೆಯ ಮನೆಯಿಂದ ಬಂದ ಹೆಣ್ಣಿನ ಇಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳುವವರೆಗೂ ನೋಯಿಸಬಾರದೆಂದು ಒಪ್ಪಿಗೆ ನೀಡುತ್ತಿದ್ದ. ಆದರೆ ಹೋದ ಭಾನುವಾರ ಸುಕನ್ಯಾ ಮೌಳಿಗೆ ಹೇಳುತ್ತಿದ್ದರು. ಭಾನುವಾರ ಬಿಸಿಬೇಳೆಬಾತ್ ಮಾಡೋಲ್ಲ. ನರಹರಿಗೆ ಬಿಸಿಬೇಳೆಬಾತ್ ಅಂದರೆ ಪಂಚಪ್ರಾಣ. ಅವನಿಲ್ಲದೆ ಇರುವಾಗ ಹೇಗೆ ಮಾಡಿ ತಿನ್ನೋದು? ಮಧ್ಯೆ ಒಂದು ದಿನ ಮಾಡಿದರಾಯಿತು. ಸಹಜವಾದ ಮಾತುಗಳೇ. ಆದರೂ ಅವನ ಮನದಲ್ಲಿ ಕೋಲಾಹಲವೆದ್ದಿತು. ತನ್ನ ಎಲ್ಲ ರಜಗಳು ಇದೇ ಊರಿನಲ್ಲಿರುವ ಮಾವನಲ್ಲಿ ಕಳೆದರೆ ಅವನಿಗೆ ತಮ್ಮ ಮನೆಯ ನೆನಪು ಇರಲಾರದೆ ಬಟ್ಟೆ ತೊಟ್ಟು ಬಂದ ನರಹರಿ. ಅಮ್ಮ, ಏನೇನು ತರಕಾರಿ ತರಲಿ ಹೇಳು? ತಲೆ ಬಾಚಿಕೊಳ್ಳುತ್ತಿದ್ದ ಸುಕನ್ಯಾ ಬಳಿಗೆ ಬಂದರು. ಒಂದಿಷ್ಟು ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಬಿಟ್ಟು ಏನೂ ತರಕಾರಿ ಇಲ್ಲ. ನಳಿನಿಗೆ ಕರ್ಕೊಂಡು ಹೋಗು, ಎಲ್ಲ ಅವಳೇ ತಗೋತಾಳೆ. ಸೊಸೆಯ ಮೇಲಕ್ಕಾದರೆ ಒಂದಿಷ್ಟು ಜವಾಬ್ದಾರಿ ಹಾಕೋಣ ಎಂದು. ಆದರೆ ಇವನು ರೂಮಿನಿಂದ ಹೊರಗೆ ಬರುವ ವೇಳೆಗೆ ಉಷಾ ಬಂದಳು. ನಾನು ಬರ್ತೀನಿ ತರಕಾರಿ ಅಂಗಡಿಗೆ, ಪಕ್ಕನೇ ಪ್ರೇಮನ ಮನೆಗೆ. ನೀನು ತಗೊಳ್ಳೋವಷ್ಟರಲ್ಲಿ ನಾನು ನೋಟ್ಸ್ ತೊಗೊಂಡು ಬಂದುಬಿಡ್ತೀನಿ ಅವಸರಿಸಿದಳು. ಸುಕನ್ಯಾ ಮಾತು ಕೇಳಿ ಸಡಗರಿಂದ ಬಾಗಿಲೆ ಬಂದ ನಳಿನಿಗೆ ನಿರಾಸೆ ಆಯಿತು. ಮುಖಾಮುದರಿ ಅಂತೆಲೆ ಅಲ್ಲೇ. ಒಮ್ಮೆ ಅವಳತ್ತ ನೋಡಿ ನಸುನಕ್ಕ. ನಡಿ, ತಂಗಿಯ ಹೆಗಲ ಮೇಲೆ ಕೈ ಹಾಕಿಕೊಂಡು ಹೊರಗೆ ನಡೆದ. ಅದರ ಹಿಂದೆಯೇ ಪಾತ್ರೆ ಬಿದ್ದ ಸದ್ದಾಯಿತು. ಹೊರಗಿನಿಂದ ಅವರಿಬ್ಬರೂ ಜೊತೆ ಸುಕನ್ಯಾ ಕೂಡ ಓಡಿ ಬಂದರು. ಹಾಲಿನ ಕುಕ್ಕರ್ ಬೂಶಾಯಿ ಆಗುವುದರ ಜೊತೆ ಹಾಲಲ್ಲಿ ಮೊಸಾಕ್ ನೆಲದ ಮೇಲೆ ನಿಂತಿತ್ತು. ಯಾಕೆ? ಒಂದು ಸಲ ನಳಿನಿ ಕಡೆ ನೋಡಿದ. ಅಕಸ್ಮಾತ್ವಾಗಿ ತಪ್ಪುಗಳೇ ಅಲ್ಲ, ಬೇಕಂತಲೇ ಮಾಡಿರೋದು. ಯಾವಾಗಲೂ ಕ್ಷಮನಾರ್ಹ ಅಲ್ಲ. ಒಂದವನು ಹೊರಗೆ ನಡೆದ. ಇಂಥ ಅಸಹನೆಯ ಪ್ರವೃತ್ತಿ ಮನೆಯ ನೆಮ್ಮದಿಗೆ ಮಾರಕವೆಂದು ಅವನಿಗೆ ತಿಳಿದಿತ್ತು. ಸ್ಕೂಟರ್ ತರಕಾರಿ ಅಂಗಡಿಗೆ ಬಿಟ್ಟು ಮುಂದಕ್ಕೆ ಹೋದಾಗ ಆಶ್ಚರ್ಯ. ಎಲ್ಲಿಗೆ? ಅವನೇನು ಮಾತನಾಡಲಿಲ್ಲ. ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಹೋಟೆಲಿಗೆ ಕರೆದೊಯ್ದು ಅವಳಿಗೆ ಇಷ್ಟವಾದ ಮಂಗಳೂರು ಬಜ್ಜಿ ಜೊತೆ ಟೊಮೆಟೊ ಆಮ್ಲೆಟ್ ಕೊಡಿಸಿಕೊಂಡು ಬರುತ್ತಿದ್ದ. ಮದುವೆಯ ನಂತರ ಪೂರ್ತಿ ಬಂದಾಗಿತ್ತು. ಸ್ಕೂಟರ್ನಿಂದ
ನಿಂತಿದ್ದ ಆ ಹೋಟೆಲ್ ಮುಂದೆ ಓಯ್ ಕೂಗಿಯೇ ಲಜ್ಜಿತಲಾದದ್ದು. ಈಗೇನು ಬೇಕಿಲ್ಲಿ? ತಲೆಯ ಮೇಲೊಂದು ಮೊಟಕೆ ಒಳಗೆ ಹೋದ. 25 ಚಿಲ್ಲರೆ ಬಿಲ್ ತೆತ್ತು ಬಂದು ಆಗ ಸಿಕ್ಕ ತೃಪ್ತಿಯೇ ಬೇರೆ. ಹೆಚ್ಚು ಅಪ್ಪ ಅಮ್ಮನಿಗಿಂತ ಅವನನ್ನು ಅಂಟಿಕೊಂಡಿದ್ದಳು ಉಷಾ ಹುಟ್ಟಿದ್ದ ನಂತರ ದಿನಗಳಲ್ಲಿ ಸುಕನ್ಯಾ ತೀರ ಅನಾರೋಗ್ಯ. ಅವಳ ಲಾಲನೆ ಪಾಲನೆಯಲ್ಲಿ ಮಾಡುತ್ತಿದ್ದ